ಯಾರು ಕೂಡ ಮುಟ್ಟಲಾಗದ ಸ್ಥಿತಿಗೆ ಮೋಟಮ್ಮ ಬೆಳೀತಾರೆ. ನಮ್ಮ ಊರಿನ ಜನನೂ ಅಂದ್ಕೊಂಡಿರ್ಲಿಲ್ಲ, ನಮ್ಮ ತಂದೆ ತಾಯಿಗಳು ಅಂದ್ಕೊಂಡಿರ್ಲಿಲ್ಲ. ನಮಗೆ ಸಂಪರ್ಕ ಮೂಡಿಗೆರೆ ಟೌನು ದೂರ, ಅದೇ ನಾವೊಂಥರ ದ್ವೀಪದಲ್ಲಿ ಇದ್ದಂಗಿದ್ವಿ. ಪ್ರೈಮರಿಗೆ ಬರೋವರೆಗೂ ಹೆಸರೇ ಇಟ್ಟಿರ್ಲಿಲ್ವಂತೆ ನಿಮಗೆ? ನಮ್ಮ ತಂದೆಗೆ ಸ್ವಲ್ಪ ಹೆಣ್ಮಕ್ಳು ಅಂತ ಹೇಳಿದ್ರೆ ಅಲ್ಲಿ ಶಾಲೆನೇ ಕಾಣವಿ ನಾವು. ನನಗ್ ಮಾತ್ರ ಅಲ್ಲ, ಯಾರಿಗೂ ಶಾಲೆನೇ ಇರ್ಲಿಲ್ಲ. ಬಡವರಿಗೆ ಅಂತೂ ಮಕ್ಕಳೇ ಸ್ಕೂಲ್ಗೆ ದೋಣಿಲಿ ಕಳಿಸ್ಲಿಕ್ಕೆ ಯಾರು ಇಷ್ಟಪಡ್ತಿರ್ಲಿಲ್ಲ. ಜನದ ಕೊಟ್ಟಿಗೆ ಪಕ್ಕದಲ್ಲಿ ಒಂದು ಖಾಲಿ ಕೊಟ್ಟಿಗೆ ಒಂದು ಹಾಲ್ನಲ್ಲಿ ಈ ತರ ನಮ್ದು ಶಾಲೆ ಪ್ರಾರಂಭ ಆಯ್ತು. ನನಗೆ ಒಳ್ಳೆ ಬಟ್ಟೆ ಇಲ್ಲ, ಎಲ್ಲ ಮಕ್ಕಳು ಹೋಗ್ತಿದ್ರಲ್ಲ, ನನಗೂ ಆಸೆ ಇತ್ತು. ಅನ್ಕೊಂಡಿದ್ರ ಯಾರು ಕೂಡ ಮುಟ್ಟಲಾಗದ ಸ್ಥಿತಿಗೆ ಮೋಟಮ್ಮ ಬೆಳೀತಾರೆ ಅಂತ? ಯಾರೂ ಎಣಿಸಿರ್ಲಿಲ್ಲ. ನಮ್ಮ ಊರಿನ ಜನನೂ ಅಂದ್ಕೊಂಡಿರ್ಲಿಲ್ಲ, ನಮ್ಮ ತಂದೆ ತಾಯಿಗಳು ಅಂದ್ಕೊಂಡಿರ್ಲಿಲ್ಲ. ನಾನು ಆ ರೀತಿ ಕನಸು ಕಾಣ್ಲಿಕ್ಕೆ ಸಾಧ್ಯನೇ ಆಗಿರ್ಲಿಲ್ಲ. ಯಾಕೆಂದ್ರೆ ನಮ್ದೊಂದು ಹಳ್ಳಿ ಇದೆಯಲ್ಲ, ಹಳ್ಳಿ ಅದೊಂದು ದ್ವೀಪದಲ್ಲಿದ್ದಂಗೆ. ಸುತ್ತಮುತ್ತ ಕಾಡು, ಮಧ್ಯದಲ್ಲಿ ಹೇಮಾವತಿ ನದಿ ಹರಿದು ಹೋಗ್ತದೆ. ನಮಗೆ ಸಂಪರ್ಕ ಮೂಡಿಗೆರೆ ಟೌನು ದೂರ, ಈ ಕಡೆ ನಮ್ಮ ಇದು ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ ದಾರದಹಳ್ಳಿ ಅದು ದೂರ. ಅದೇ ನಾವೊಂಥರ ದ್ವೀಪದಲ್ಲಿ ಇದ್ದಂಗಿದ್ವಿ. ನಾನು ಎಲ್ಲೋ ಒಂದ್ ಕಡೆ ಓದ್ತಾ ಇದ್ದೆ, ಪ್ರೈಮರಿಗೆ ಬರೋವರೆಗೂ ಹೆಸರೇ ಇಟ್ಟಿರ್ಲಿಲ್ವಂತೆ ನಿಮಗೆ? ಹೌದು, ನನ್ನ ಹೆಸರು ನಾಮಕರಣನೇ ಮಾಡಿಲ್ಲ ನಮ್ಮ ತಂದೆ ತಾಯಿಗಳು. ಯಾಕೆ ಅಂತ ಹೇಳಿದ್ರೆ, ನಮ್ಮ ತಾಯಿಗೇನು ಹೆಣ್ಮಕ್ಳು ಅಂದ್ರೆ ಆ ರೀತಿ ನಿರಾಸಕ್ತಿ ಬೇಸರ ಏನಿರ್ಲಿಲ್ಲ. ನಮ್ಮ ತಂದೆಗೆ ಸ್ವಲ್ಪ ಹೆಣ್ಮಕ್ಳು ಅಂತ ಹೇಳಿದ್ರೆ ದ್ವೇಷ ಅಂತಲ್ಲ, ಅವ್ರು ಒಬ್ಬನೇ ಮಗ ಅವ್ರ ತಂದೆಗೆ. ನಮ್ಮ ತಂದೆಗೆ ನಮ್ಮ ಅಣ್ಣ ಒಬ್ಬನೇ ಮಗ. ಅಣ್ಣನಿಗೆ ಮೊದ್ಲು ಇಬ್ರು ಅಕ್ಕದಿರಿದ್ರು. ಅಣ್ಣನ ನಂತರ ನಾನು ಹೆಣ್ಮಗಳು ಹುಟ್ಟಿದ್ನಲ್ಲ, ಅದೇ ಅವರಿಗೆ ಬೇಸರ ತಂತು. ಯಾಕೆ ಅಂತ ಹೇಳಿದ್ರೆ 3 ಹೆಣ್ಮಕ್ಳಾದ್ರು, ಒಬ್ಬನೇ ಮಗ ಆದ್ನಲ್ಲ. ಅದರಿಂದ ನನಗೆ ಹೆಣ್ಮಗು ಬ್ಯಾಡ್ದಾಗಿತ್ತು, ಯಾರಿಗಾರು ಕೊಟ್ಬಿಡ್ಲಿಕ್ಕೆ ಹೇಳ್ರಿ ಅಂತ ಹೇಳಿ ಅವ್ರ ಫ್ರೆಂಡ್ಸಿಗೆ ಹೇಳಿದ್ದಾರೆ. ನಮ್ಮ ತಾಯಿ ಆ ಥರ ಕೊಡ್ಲಿಕ್ಕೆ ಏನು ತಯಾರಿರ್ಲಿಲ್ಲ, ಮನಸ್ಸು ಮಾಡಲಿಲ್ಲ. ಆದರೆ ಏನಾಯ್ತು ಅಂತ ಹೇಳಿದ್ರೆ, ನಾನು ಸ್ವಲ್ಪ ಗುಂಡಿಗೆ ದಪ್ಪಕ್ಕೆ ಇದ್ನಂತ ಆಗ ಸಣ್ಣ ವಯಸ್ಸಿನಲ್ಲಿ, ಸಿಮ್ಲಾ ಸುರಿಸ್ಕೊಂಡು. ಆಗ ಎಲ್ಲರೂ ನಮ್ಮಲ್ಲಿ ಸಣ್ಣ ಮಕ್ಕಳಿಗೆ ಈ ತರ ಮಗು ಬಂತಲ್ಲ, ಆ ತರ ಮಕ್ಕಳಿಗೆಲ್ಲ ಪುಟ್ಟು, ಮೋಟು, ಚೋಟು ಅನ್ನೋದು ಅದೊಂದು ಇದು ಪೆಟ್ ನೇಮ್ಸ್. ಅದಕ್ಕೆ ನನ್ನ ಮೋಟು ಅಂತ ಹೇಳಿದ್ರೆ ಶಾರ್ಟ್ ಇದ್ದೆ ದಪ್ಪಕ್ಕಿದ್ದೆ ಅಂತ. ಈ ಹಿಂದಿಲ್ ಮೋಟು ಅಂದ್ರೆ ಮೋಟುನೇ ದಪ್ಪಕ್ಕಿದ್ದಾರೆ ಅಂತ. ಹಾಗಾಗಿ ಮನೆಯಲ್ಲೆಲ್ಲ ಮೋಟು ಅಂತಾನೆ ಕರಿತಾ ಇದ್ರು. ಹೊರಗಿನವರೆಲ್ಲ ಪ್ರೀತಿ ಮೋಟಕ್ಕ ಅಂತಾನೆ ಕರಿತಾ ಇದ್ದು. ಅಕ್ಕ ಅಂದ್ರೆ ದೊಡ್ಡೋಳಂತಲ್ಲ, ಮೋಟಕ್ಕ ಅಂತ ಹೇಳೋದು ಒಂದು ಪ್ರೀತಿಯ ಇದು ಕರೆ ಅಷ್ಟೇ. ಹಾಗೆ ನಾನು ಆ ದ್ವೀಪದಲ್ಲಿ ಬೆಳೆದು ಬಂದೆ. ಆಮೇಲೆ ಅಲ್ಲಿ ಶಾಲೆನೇ ಕಾಣವಿ ನಾವು. ನನಗ್ ಮಾತ್ರ ಅಲ್ಲ, ಯಾರಿಗೂ ಶಾಲೆನೇ ಇರ್ಲಿಲ್ಲ. ನಾವು ಹೋದ್ರೆ ದಾರದಹಳ್ಳಿಗೆ ಹೋಗ್ಬೇಕಾಯ್ತು, ಇಲ್ಲ ಅಂದ್ರೆ ಸುತ್ತಮುತ್ತಲ ಬೇರೆ ಊರುಗಳಿಗೆ ಹೋಗಿ ಓದ್ಬೇಕು. ನಮ್ಮೂರಿನ ಜನ ಸ್ವಲ್ಪ ಸ್ಥಿತಿವಂತರು, ಅವ್ರ ಭಾವ ನೆಂಟರು ಮನೆಯಲ್ಲಿ ಮಕ್ಕಳನ್ನ ಬಿಟ್ಟು ಓದಿಸ್ತಾ ಇದ್ರು. ಪಕ್ಕದಲ್ಲಿ ದಾರದಹಳ್ಳಿ ಒಂದು 5-6 ಕಿಲೋಮೀಟರ್ ಆದ್ರೂ ಹೇಮಾವತಿ ಡಿವೈಡ್ ಮಾಡಿತ್ತು ನಮ್ಮನ್ನ, ದಾರದಹಳ್ಳಿ ಗ್ರಾಮವನ್ನ. ನಾವು ದಾರದಹಳ್ಳಿ ಪಂಚಾಯತಿಗೆ ಸೇರಿದವ್ರೆ. ಹ್ಯಾಮ್ಲೆಟ್ ಇದು ಮಗ್ಗಲ್ಮಕ್ಕಿ ಅನ್ನೋದು. ಹಾಗಾಗಿ ಇವ್ರಿಗೆಲ್ಲ ದೋಣಿ ಮೇಲೆ ಆ ಕಡೆ ಆಚೆ ಈಚೆ ಓಡಾಡ್ಬೇಕಾಗಿತ್ತು. ಹೇಮಾವತಿ 6 ತಿಂಗಳು ಹೊಳೆ ಉಕ್ಕಿ ಹರಿತಿತ್ತಲ್ಲ, ಈ ದೋಣಿಲಿ ಮಕ್ಳು ಕಳಿಸ್ಲಿಕ್ಕೆ ಎಲ್ರಿಗೂ ಭಯ. ಆಗ ಬಡವರಿಗೆ ಅಂತೂ ಮಕ್ಕಳೇ ಆಸ್ತಿ ತಾನೆ, ಮಕ್ಕಳೇ ಆಸ್ತಿ. ಹಾಗಾಗಿ ಸ್ಕೂಲ್ಗೆ ದೋಣಿಲಿ ಕಳಿಸ್ಲಿಕ್ಕೆ ಯಾರು ಇಷ್ಟಪಡ್ತಿರ್ಲಿಲ್ಲ. ಸ್ಥಿತಿವಂತರು ಅಷ್ಟೇ, ಬಡವರು ಅಷ್ಟೇ ಅವರು. ಹಾಗಾಗಿ ಓದ್ಲಿಕ್ಕೂ ನಮ್ಗೆ ಅವಕಾಶನೇ ಇರ್ಲಿಲ್ಲ. ಸರಿಯ ತಪ್ಪೋ ಒಂದು ಫೈನ್ ಡೇ ಅಲ್ಲಿ ಒಂದು ಪ್ರೈಮರಿ ಶಾಲೆ ಪ್ರಾರಂಭ ಆಗುತ್ತೆ ಅಂತ ಹೇಳಿ ಒಂದು ಇದನ್ನ ಮಾಡಿಸ್ತಾರೆ, ಅನೌನ್ಸ್ ಮಾಡಿಸ್ತಾರೆ. ನಮ್ಮ ತಂದೆನೇ ಊರಿನ ಮುಖಂಡರಾಗಿ ಊರಲ್ಲೆಲ್ಲ ಹೇಳ್ಕೊಂಡು ಬರ್ತಾರೆ, ಮನೆಗೆ ಹೋಗಿ ಸ್ಕೂಲ್ ಬಂದಿದೆ, ಮಕ್ಕಳನ್ನೆಲ್ಲ ಸ್ಕೂಲಿಗೆ ಸೇರಿಸ್ಬೇಕು, ಹೊಸ ಸ್ಕೂಲ್ ಬಂದಿದೆ ಅಂತ. ಈ ಮಂಜೂರತೆ ಗಿಂಜಿರತಿ ಅವ್ರಿಗೆ ಗೊತ್ತಿಲ್ಲ, ಸೇರ್ಸ್ಬೇಕಂತೆ ಅಂತ. ಹಾಗಾಗಿ ಇಂಥ ದಿನ ಸ್ಕೂಲು ಶುರು ಮಾಡ್ತಾರೆ, ಮಕ್ಕಳು ಸೇರಿಸ್ಬೇಕಂತೆ ಅಂತ.
ಆ ದಿನ ಎಲ್ಲರೂ ಅವ್ರವ್ರ ಮಕ್ಕಳನ್ನ ಯಾರಿಗೆ ಇಚ್ಛೆ ಇದೆ ಅವರು ಖುಷಿಯಾಗಿ ಕರ್ಕೊಂಡೋಗಿ ಶಾಲೆಯಲ್ಲಿ ಕೂರಿಸಿದ್ರು. ಅದು ಎಲ್ಲಿ ದನದ ಕೊಟ್ಟಿಗೆ ಪಕ್ಕದಲ್ಲಿ ಒಂದು ಕೊಟ್ಟಿಗೆ, ಖಾಲಿ ಕೊಟ್ಟಿಗೆಯಲ್ಲಿ ಅಯ್ಯೋ ರಾಮ. ಒಂದು ಮುದ್ದೇಗೌಡರು ಅಂತ, ಮಕ್ಕಿ ಮುದ್ದೇಗೌಡರು ಅಂತ, ಸಗಣಿ ವಾಸನೆನೂ ಬರ್ತಾ ಇತ್ತು. ಅದು ಒಂದು ತಿಂಗಳೇನೋ ನಡೆದಿರ್ಬೋದು ಅಲ್ಲಿ. ಆಮೇಲೆ ಇಲ್ಲ, ಮಕ್ಕಳಿಗೆ ಇಲ್ಲಿ ಸೊಳ್ಳೆ ಗಿಳ್ಳೆ ಕಚ್ತವೆ, ಸಗಣಿ ವಾಸನೆ ಬೇಡ ಅಂತ ಹೇಳಿ ಇನ್ನೊಬ್ರು ಸಿದ್ದೇಗೌಡ ಅಂತ, ಸಿದ್ದೇಗೌಡ ಅಂತ ಅವ್ರದ್ದು ಇದು ಒಡ್ಡಿ ಕೊಟ್ಟಿಗೆ. ಒಡ್ಡಿ ಅಂತ ಹೇಳಿದ್ರೆ ಭತ್ತ ತುಂಬಿಡೋದು, ಮರದ್ದೇ ಒಂದು ಬಾಕ್ಸ್ ತರ ಮಾಡಿ ಅದರಲ್ಲಿ ಭತ್ತ ತುಂಬಿಡ್ತಿದ್ರು. ಆ ಕೊಟ್ಟಿಗೆ ಒಂದು ಹಾಲ್ನಲ್ಲಿ ಈ ತರ ನಮ್ದು ಶಾಲೆ ಪ್ರಾರಂಭ ಆಯ್ತು. ಅದು ನಮ್ಮ ಮೇಷ್ಟ್ರು ಈಗಲೂ ಇದ್ದಾರೆ, ಸತ್ಯನಾರಾಯಣ ಅಂತ. ಅವರು ಬಂದಿದ್ದು ಅಕಸ್ಮಾತ್. ಅಲ್ಲಿ ಎಂ ಬಿ ಪುಟ್ಟೇಗೌಡ ಅಂತ ಫಸ್ಟ್ ಗ್ರಾಜ್ಯುಯೇಟ್ ನಮ್ಮ ತಾಲೂಕಿಗೆ, ಎಂ ಬಿ ಪುಟ್ಟೇಗೌಡ ಅಂತ, ಇನ್ನೊಬ್ರು ಡಿ ಆರ್ ಲಿಂಗೇಗೌಡರು ಅಂತ, ಇಬ್ಬರೇ ಗ್ರಾಜ್ಯುಯೇಟ್ ಅಂತೆ. ಅವರಿಗೆ ಎಜುಕೇಶನ್ ಇಲ್ಲಲ್ಲ ನಮ್ಮ ಜನಕ್ಕೆ, ನಮ್ಮ ಊರಿನವ್ರಿಗೆ ಅಂತ ಹೇಳಿ ಅವ್ರೊಂದು ಸ್ಕೂಲ್ ಸ್ಯಾಂಕ್ಷನ್ ಅವರೇ ಮಾಡಿಸಿದ್ದು. ಆಮೇಲೆ ಸ್ಯಾಂಕ್ಷನ್ ಆದ ಸ್ಕೂಲ್ ಪ್ರಾರಂಭ ಮಾಡ್ಲಿಕ್ಕೆ ಮೇಷ್ಟ್ರುಗಳು ಯಾರೋ ಆ ಮೂಲೆ ನಾ ಹೇಳಿದ್ನಲ್ಲ ದ್ವೀಪದಂತ ಹಳ್ಳಿಗೆ ಬರ್ಲಿಕ್ಕೆ ತಯಾರಿರ್ಲಿಲ್ಲ. ಆಗ ಈ ಸತ್ಯನಾರಾಯಣ ಮೇಷ್ಟ್ರು ಪುಟ್ಟೇಗೌಡರು ಫ್ರೆಂಡ್ಸ್ ಅಂತೆ ಓದೋ ಟೈಮಲ್ಲಿ. ಅದಕ್ಕೆ ಅವ್ರು ಕೇಳ್ಕೊಂಡ್ರಂತೆ ಅವ್ರನ್ನ, ಏನಾರು ಮಾಡ್ಲಿ ಆಗ್ಲಿಯಪ್ಪ, ನೀನ್ ಬಂದು ಆ ಶಾಲೆ ಒಂದು ಪ್ರಾರಂಭ ಮಾಡು, ಆಮೇಲೆ ನೀನ್ ಬೇಕಾದ್ರೆ ವರ್ಗಾವಣೆ ಮಾಡ್ಕೊಂಡು ಹೋಗು, ಆಮೇಲೆ ನೀವು ವರ್ಗಾವಣೆ ಆದ್ಮೇಲೆ ಯಾರನ್ನಾರು ಮೇಷ್ಟ್ರನ್ನ ಹಾಕಿ ಹಾಕ್ತಾರೆ ಅಂತ ಹೇಳಿ ಕೇಳ್ಕೊಂಡ್ರಂತೆ. ಆಗ ಅವ್ರು ಬಂದು ಒಂದು 5 ಡೇ ಸ್ಕೂಲ್ ಪ್ರಾರಂಭ ಮಾಡಿರೋದು. ಎಲ್ಲ ಮಕ್ಕಳು ಹೋಗ್ತಿದ್ರಲ್ಲ, ನನಗೂ ಆಸೆ ಆಯ್ತು, ನಮ್ಮ ಕಾಲೋನಿ ಮಕ್ಕಳು ಹೋದ್ರು, ನಾನೇ ಯಾಕೆ ಹೋಗ್ಬಾರ್ದು ಅಂತ ನಾನು ಚೆನ್ನಾಗಿ ಕೊಬ್ಬರಿ ಎಣ್ಣೆ ಎಲ್ಲ ನಮ್ಮಲ್ಲೆಲ್ಲ ಸ್ನಾನ ಗೀನ ಮಾಡಿಸಿದ್ರೆ ಮೇಲೆ ಕೊಬ್ಬರಿ ಎಣ್ಣೆ ಹಚ್ಚೋದು ತಲೆಗೆ, ಮುಖಕ್ಕೆ, ಕೈ ಕಾಲಿಗೆ ಹೊಡೆಯುತ್ತೆ ಅಂತ. ಅದಕ್ಕೆ ನಾನು ಕೊಬ್ಬರಿ ಎಣ್ಣೆ ಎಲ್ಲ ಮುಖಕ್ಕೆ ಚೆನ್ನಾಗಿ ತಿಕ್ಕೊಂಡು, ಆಮೇಲೆ ನನಗೆ ಒಳ್ಳೆ ಬಟ್ಟೆ ಇಲ್ಲ, ಏನ್ ಮಾಡೋದು, ನಮ್ಮ ಅಕ್ಕ ಸ್ವಲ್ಪ ಮೆಚೂರ್ ಆದ್ಲು ಅಂತ ಹೇಳಿ ಆಕೆಗೆ ಒಂದು ಸೀರೆ ತಂದಿದ್ದೆ ಅಪ್ಪು ಫಂಕ್ಷನ್ಗೆ. ಅದಕ್ಕೆ ನಾನೇನ್ ಮಾಡಿದೆ, ಆ ಸೀರೆನೇ ಸುತ್ಕೊಂಡು ಹೋಗಿದೆ. ಅದನ್ನ 2 ಫೋಲ್ಡ್ ಮಾಡ್ಬಿಟ್ಟು, ಈ ಸೀರೆ ಇಡೀ ಸೀರೆನ ಫೋಲ್ಡ್ ಮಾಡೋದು, ಅದನ್ನ ಸುತ್ಕೊಳ್ಳೋದು. ಹಿಂದೆಲ್ಲ ಈ ಸಾಧನ ಗೀತನೆಲ್ಲ ಸೀರೆ ಹಿಂಗ್ ಸುತ್ತಿ ಉಡಿಸ್ತಾ ಇದ್ರು, ನೀವು ನೋಡಿದ್ರಿ ಅಲ್ಲ ಸಿನಿಮಾದಲ್ಲಿ, ಸುತ್ಕೊಳ್ಳೋದು ಹಂಗೆ ಈ ಕಂಬಕ್ಕೆ ಸುತ್ತಂಗೆ, ಹಂಗ ಹೋಗಿದ್ನಂತೆ. ಮೇಷ್ಟ್ರು ನನ್ನನ್ನೇ ನೋಡ್ಬಿಟ್ಟು ಬಾಯಿಲಿ, ನಿನ್ನ ಹೆಸರೇನು? ನನ್ನ ಹೆಸರು ಮೋಟು. ನಿಮ್ಮ ಅಪ್ಪ ಮಗ ಇಲ್ವಾ? ಇದ್ದಾರೆ. ಯಾಕೆ ಬಂದಿಲ್ಲ? ಗೊತ್ತಿಲ್ಲ, ನಾಳೆ ನಿಮ್ಮ ಅಪ್ಪನ ಕರ್ಕಬಾ ಅಂತ. ಆಯ್ತು ಅಂದೆ. ಆದ್ರೆ ಆ ಮಕ್ಕಳು ಅಲ್ಲಿ ಓಡಾಡೋದು ಸಡಗರ ಎಲ್ಲ ನೋಡಿ ನನಗೆ ಬಹಳ ಒಂದು ಖುಷಿ, ಎಲ್ಲಿಲ್ಲದ ಖುಷಿ. ಆಮೇಲೆ ಮರುದಿನ ನಮ್ಮ ತಂದೆಗೆ ಹೇಳ್ದೆ, ಮೇಷ್ಟ್ರಿದಾರಲ್ಲ ಅವ್ರು ನಿಮ್ಮನ್ನ ಬರ್ಲಿಕ್ಕೆ ಹೇಳಿದ್ದಾರೆ ಅಂತ. ನಿಮ್ಮನ್ನ ಅಂತಿರ್ಲಿಲ್ಲ ಅವಾಗ, ನಾವು ಒಂಥರ ಹಳ್ಳಿ ಭಾಷೆಯಲ್ಲಿ ನಿನ್ನನ್ನು ಬರಕ್ಕೆ ಹೇಳಿದಾರೆ ಕಣ ಅಯ್ಯ ಅಂತ. ನಮ್ಮ ತಂದೆ ನಾವು ಅಯ್ಯ ಅಂತಿದ್ವಿ, ಅಯ್ಯ ಮೇಷ್ಟ್ರು ಬರಕ್ಕೆ ಹೇಳಿದ್ದಾರೆ ಅಂತ. ಆಮೇಲೆ ಹೌದಾ ಅಂತ ಹೇಳಿ ಮರುದಿನ ನಮ್ಮ ತಂದೆ ನನ್ನ ಜೊತೆ ಬಂದರು. ಏನಯ್ಯ ನಿನ್ನ ಹೆಸರೇನು? ನನ್ನ ಹೆಸರು ಸಣ್ಣಯ್ಯ ಅಂತ. ನಿನ್ನ ಮಗಳು ಎಷ್ಟು ಚೂಟಿಯಾಗಿ ಚುರುಕಾಗಿದ್ದಾಳೆ, ಅವಳಿಗೆ ಇಷ್ಟು ಉದ್ದ ಹುಡುಗಿಗೆ ಇಷ್ಟು ದೊಡ್ಡ ಸೀರೆ ಕಟ್ಕೊಂಡು ಬಂದಿದೆ ಪಾಪ, ಅದಕ್ಕೊಂದು ಲಂಗ ಕೊಡಿಸಿ ಸ್ಲೇಟು ಬಳಪ ಕೊಟ್ಟು ಕಳಿಸು ಅಂತ ತನ್ನ. ಆಗ ನಮ್ಮಪ್ಪ ಅದು ಸರಿಯಾತಪ್ಪ, ನಮ್ಮ ಭಾವ 2ನೇ ಅಕ್ಕನ ಮದುವೆ ಆಗಿತ್ತು, ಅವರು ಅದೇ ದಾರದಹಳ್ಳಿಯವರೇ, ಪಕ್ಕದ ಹೇಮಾವತಿ ಆಚೆ ಇದ್ದಾಡ, ಅವ್ರನ್ನ ಕರೆಸಿ ಹೇಳಿದ್ರು, ಸಂತೆ ಕರ್ಕೊಂಡೋಗಿ ಪೇಟೆಗೆ, ಸಂತೆ ಪೇಟೆ ಏನಾರ ಅವಾಗ ಟೌನ್ಗೆ ಅನ್ನೋದು ಅವಾಗ ಗೊತ್ತಿಲ್ಲಲ್ಲ, ಕರ್ಕೊಂಡೋಗಿ ಒಂದು ಲಂಗ ಕೊಡಿಸಿ ಬಳಪ ಸ್ಲೇಟು ಕೊಡಿಸು ಅಂತ. ಅಲ್ಲಿ ನಮ್ಮ ಭಾವ ನನ್ನ ಸಂತೆ ಕರ್ಕೊಂಡೋದ್ರು. ಸಂತೆ ಅಂದ್ರೆ ಅದೇ ನಾ ಮಾರಾಟ ಸಂತೆ ಎಲ್ಲ ಅಂಗಡಿಗಳು ಇದಕ್ಕೆ. ಆಮೇಲೆ ನೀನು ಒಂಥರ ತುಂಬಾ ಗಂಡು ಹುಡುಗನ ಥರ ಕುಣಿಯೋದು, ಓಡಾಡೋದು ಮಾಡ್ತೀಯ, ನಿನಗೆ ಈ ಅವಾಗ ಚೀಟಿ ಬಟ್ಟೆ ಅಂತಿದ್ರು ಕಾಟನ್ಗೆ, ತೆಳು ಕಾಟನ್ ಬಟ್ಟೆ ಪ್ರಿಂಟ್ ಇರೋದಕ್ಕೆ ಚೀಟಿ ಬಟ್ಟೆ ಅಂತ. ಚೀಟಿ ಲಂಗ ಕೊಡ್ಸೋದಿಲ್ಲ, ನಿನಗೆ ಕೊಡೆ ಬಟ್ಟೆ ಅಂದ್ರೆ ಗೊತ್ತಲ್ಲ, ಕೊಡೆಗೆ ಹಾಕ್ತಿವಲ್ಲ ಬಟ್ಟೆ, ಈಗ ನಿಮ್ ಮೇಲೆ ಹಾಕಿದ್ರಲ್ಲ ಬ್ಲ್ಯಾಕ್, ಈ ತರದ್ದು. ಕೊಡೆ ಬಟ್ಟೆ ಲಂಗ ಕೊಡಿಸ್ತೀನಿ, ಯಾಕೆಂದ್ರೆ ಅದು ಹರಿಯೋದಿಲ್ಲ ಅಂತ. ಏನ್ ಕುಡಿದ್ರು ನೆಗೆದ್ರು ಹರಿಯೋದಿಲ್ಲ, ಅದು ಕೊಡ್ತೀನಿ. ಅದಕ್ಕೆ ನಾನು ನಮ್ಮ ಬಾವನ್ ಕೈ ಜಡ್ದು ನಾನು ಬರೋದಿಲ್ಲ, ಹೋಗ್ರಿ ನೀವು ಅಂತ ಬಟ್ಟೆ ಕೊಡ್ಸೋದಾದ್ರೆ ನಾನ್ಯಾಕೆ ಬರ್ಬೇಕು,
ನಾನು ಸ್ಕೂಲಿಗೆ ಹೋಗೋದಿಲ್ಲ ಅಂತ. ಇಲ್ಲ ಹಂಗ್ ಮಾಡ್ಬೇಡ್ಬಾ, ಅಯ್ಯ ಬೈತಾರೆ. ನಾವು ಕೊಡ್ಸಿರಿ ಚೀಟಿ ಲಂಗನೆ ಅಂತ ಕರ್ಕೊಂಡ್ ಬಂದು ಒಂದ್ ಲಂಗ ಕೊಡ್ಸಿ, ಒಂದ್ ಲಂಗ ಅಂದ್ರೆ ಫ್ರಾಕ್ ಕೊಡ್ಸಿ ಇದನ್ನ ಕೊಟ್ಟು ಕರ್ಕೊಂಡ್ ಬಂದು ಶಾಲೆಗೆ ಬಿಟ್ರು. ಶಾಲೆ ಅಂದ್ರೆ ನನಗೆ ಅದು ಎಷ್ಟು ಅಂದ್ರೂ ಸ್ವರ್ಗ ಸುಖ ಅನ್ನಿಸ್ತದೆ. ಕುಣಿಯೋದು, ಓಡಾಡೋದು, ಆಮೇಲೆ ಮೇಷ್ಟ್ರು ಅಕ್ಷರ ಬರೆಯೋದು ಇದ್ರ ಮೇಲೆ ಅದನ್ನ ಅಷ್ಟು ಅಬ್ಸರ್ವ್ ಮಾಡ್ಕೊಂಡು ಯಾರ್ಯಾರು ಅವಾಗೆಲ್ಲ ಅಕ್ಷರನ ಇದ್ರ ಮೇಲೆ ಬರೆಯೋರು, ಬ್ಲ್ಯಾಕ್ ಬೋರ್ಡ್ ಮೇಲೆ. ನಾವು ಆ ರೀತಿ ಸ್ಲೇಟ್ ಮೇಲೆ ಬರ್ಕೋಬೇಕಾಯ್ತು. ಆಮೇಲೆ ಬರ್ದವ್ರೆಲ್ಲ ತಗೊಂಡೋಗಿ ಮೇಷ್ಟ್ರಿಗೆ ತೋರಿಸ್ಬೇಕು, ಸರಿ ಬರ್ಕೊಂಡಿದೀವ ಬರಿತಾ ಇದೀವೇನಂತ. ನಾನ್ ತಗೊಂಡೋದ್ರೆ ಅವ್ರ ಬೋರ್ಡಲ್ಲಿ ಏನ್ ಬರ್ದಿದ್ರು ಹಾಗೆ ಅಷ್ಟು ನೀಟಾಗಿ ಅನ್ನೋದು ಬರ್ಕೊಂಡು ಹೋಗಿದ್ದೆ. ನನಗೆ ಆಮೇಲೆ ನೀನ್ ಬೋರ್ಡ್ ಮೇಲೆ ಬರಿ ಅಂತ ಬರೆಸ್ತಾ ಇದ್ರು, ಹಿಂಗ್ ಬರಿಬೇಕು ಅಂತ ಮಕ್ಳಿಗೆಲ್ಲ. ಅವಾಗಿಂದನೂ ಒಂಥರ ನಂದು ಲೀಡರ್ಶಿಪ್ ಲೀಡರ್ಶಿಪ್ ಶುರು ಆಯ್ತು ಅಂತ ಅನ್ಬಹುದು. ಲೇಡಿ ಲೀಡರ್, ಮಕ್ಕಳ ಲೀಡರ್, ಆಗ ಲೇಡಿ ಲೀಡರ್ ಅಲ್ಲ ಅದ್ರದ್ದು ಬುನಾದಿ, ಲೇಡಿ ಲೀಡರ್ ಬುನಾದಿ ಅಂತ ಹೇಳ್ಬೋದು. ಆಮೇಲೆ ಮಕ್ಕಳನ್ನೆಲ್ಲ ಆಟಕ್ಕೆ ಬಿಡ್ತಿದ್ದೆ. ಅವ್ರದ್ದು ಇದಂತಾರಲ್ಲ, ನೀವೇನಂತೀರಿ, ಭತ್ತದ ಗದ್ದೆ ಎಲ್ಲ ತಂದು ಹಾಕ್ತಿರಲ್ಲ, ಕಣ ಅಂತೀವಿ ನಾವೆಲ್ಲ. ಹುಲ್ಲು ಗದ್ದೆ ಕುಯ್ದಿದ್ದು ಬಣವೆ ಅಂತ ಕಟ್ತಾರೆ, ಅಲ್ಲಿ ಜಾಗ ಇರ್ತಿತ್ತು. ಪಾಪ ಮೇಷ್ಟ್ರು ನಿಜವಾಗ್ಲೂ ಹೇಳ್ಬೇಕು, ಒಂದು ಊಟ ಆಗಿ ಒಂದು 3:30-4 ಗಂಟೆಗೆ ಬನ್ನಿ ಮಕ್ಕಳೆಲ್ಲ ನಿಂತ್ಕೊಳ್ಳಿ ಸಾಲಾಗಿ. ಈಗ ನಾ ಹೇಳ್ತೀನಿ, ಒಂದೊಂದು ಕ್ಲಾಸ್ ಮಕ್ಕಳು ಅಲ್ಲಿ ಓಡಬೇಕು, ಅಲ್ಲಿ ಓಡೋಗಿ ಆ ಬೇಲಿಲಿರೋ ಎಲೆ ಕಿತ್ಕೊಂಡ್ಬರ್ಬೇಕು ಅಂತ. ನಾನು 1, 2, 3 ಅಂದ ತಕ್ಷಣ ಓಡಬೇಕು. ಅಲ್ಲಿಂದ ಹೋಗಿ ಎಲೆ ಕಿತ್ಕೊಂಡ್ಬಂದು ನನ್ನ ಕೈಗೆ ಕೊಡಬೇಕು. ಯಾರು ಮೊದಲು ಬರ್ತಾರೆ, ಎರಡನೇರು ಬರ್ತಾರೆ ಅಂತ ಗೊತ್ತಾಗ್ತದೆ ಓಡೋದ್ರಲ್ಲಿ. ಅದು ಹಾಗೆ ನಾನು 1ನೇ ಕ್ಲಾಸ 2ನೇ ಕ್ಲಾಸ ಓಡಿಸ್ದಾಗ ನಾನು ಎಲ್ರಿಗಿಂತ 3 ಮಾರು ದೂರನೇ ಓಡೋಗಿ ಬೇಗ ಕಿತ್ಕೊಬಂದು ಮೇಷ್ಟ್ರ ಕೈ ಕೊಟ್ಕೊಂಡು ನಿಂತ್ಕೊಂಡು ನೋಡೋದು, ಬೇರೆಯವರೆಲ್ಲ ಓಡ್ ಬರೋದು. ಕೆಲವರು ಸ್ಪೀಡಾಗಿ ಬರ್ತೀವಿ ಅಂತ ಮಕ್ಕಳು ಬಿದ್ದೇ ಹೋಗೋವು ಆತ, ಬಿದ್ದೋಗಿ ಹಿಂಗ್ ಮೊಣಕೈ ಎಲ್ಲ ಉಜ್ಕೊಂಡು ಅಳ್ತಾ ನಿಂತ್ಕೊಳ್ಳೋವು. ಆ ಥರ ಆ ಸ್ಪೋರ್ಟ್ಸ್ ಅಲ್ಲೂ ನಂಗೆ ಅದರಲ್ಲಿ ಇಂಟ್ರೆಸ್ಟ್ ಬಂತು. ನಾ ಇನ್ನೊಂದ್ಸರಿ ಓಡ್ಲಾ ಸಾರ್ ಅಂತಿದ್ದೆ. ಅವಾಗ ಇಲ್ಲ ಒಂದೇ ಸರಿ ಓಡೋದು. ಹಾಗೆ ಆಮೇಲೆ ನಂದು 2ನೇ ಕ್ಲಾಸ್ ಅಲ್ಲ ಆಯ್ತು. ಅಷ್ಟು ನಾನು ಚೂಟಿ ಅದೇ ಓದೋದೆಲ್ಲ ಇದು ಮಾಡಿದ್ನಲ್ಲ. ಒಂದ್ ದಿವಸ ಇವ್ರು ಬಂದರು ನಮ್ಮ ಸ್ಕೂಲ್ ಇನ್ಸ್ಪೆಕ್ಷನ್ಗೆ. ಅವಾಗ ಅವ್ರಿಗೇನು ಅಂತಿದ್ರು, ಇವು ಅಂತಿರ್ಲಿಲ್ಲ, BOನೋ ಏನೋ ಹೇಳ್ತಿದ್ರು. ಅವ್ರು ಬಂದಾಗ ಈ ಮಕ್ಕಳೆಲ್ಲ ಇದು ಮಾಡ್ತಾರಲ್ಲ, ಸುಮ್ಮನೆ ಜಸ್ಟ್ ಟೆಸ್ಟ್ ಬಾಯ್ಪಾಠ ಹೇಳ್ಸೋದು ಅಂತ. ಬಾಯ್ಪಾಠ ಹೇಳ್ಸೋದು. ಅದು ಯಾವುದೋ ಒಂದು ಇದನ್ನ ಪದ್ಯ ಹೇಳಕ್ಕೆ ಹೇಳಿದ್ರಪ್ಪ ನನಗೆ. ನಾನು ಬಾಯೇ ಬಿಡ್ಲಿಲ್ಲ, ನನಗೆ ಹೆದರಿಕೆ ಅಂದ್ರೆ ಹೆದರಿಕೆ. ಹೇಳು ಏನಾಗಲ್ಲ, ಹೇಳು ಅನ್ನೋದು ಹೇಳಲೇ ಅಳಕ್ಕೆ ಶುರು ಮಾಡ್ಬಿಟ್ಟೆ. ಅವ್ರು ಹೋಗ್ಲಿ ಬಿಡ್ರಿ ಮೇಷ್ಟ್ರೆ ಪರವಾಗಿಲ್ಲ, ಮತ್ತೆ ಚುರುಕಂತೀರಲ್ಲ, ಅವಳು ಚುರುಕಂತಿರಲ್ಲ, ಯಾಕೆ ಹೆದರ್ತಾಳೆ ಅಂತ. ಅದೇನೋ ಭಾಳ ಸಂಕೋಚ ಆಗಿದೆ ಅನ್ನಿಸ್ತದೆ ಅಂತ ಹೇಳಿದ್ರೆ ಹೋದ್ಮೇಲೆ ಅವ್ರು ಆ ಕಡೆ ಹೋದಿದ್ರೆ ಈ ಕಡೆ ಒಂದು ಹಿಂದ್ಗಡೆ ಕುಂಡಿ ಮೇಲೆ ಹೊಡೆದ್ರು. ಅದೇ ನಾನು ಏಟು ತಿಂದಿದ್ದು ಮೇಷ್ಟ್ರ ಹತ್ರ. ನಂತರ ಯಾವ ಮೇಷ್ಟ್ರ ಹತ್ರ ಏಟು ತಿಂದಿಲ್ಲ ನಾನು. ಆಮೇಲೆ ಅಳ್ತಾನೆ ನಿಂತ್ಕೊಂಡೆ. ನನ್ನ ಹತ್ರ ಅಷ್ಟೊಂದು ನೀನು ಜಬರ್ದಸ್ತಾಗಿ ಓಡಾಡೋದು ಮಾತಾಡೋದೆಲ್ಲ ಮಾಡ್ತೀಯ, ಅವ್ರ ಸ್ಕೂಲ್ ಇನ್ಸ್ಪೆಕ್ಟರ್ ಬಂದಾಗ ಯಾಕೆ ನೀನು ಹೇಳಿದ್ರೆ ಏನಾಗ್ತಿತ್ತು, ನಿಮ್ಗೆ ಅವ್ರು ಶಾಬಾಸ್ ಕೊಡ್ತಿದ್ರಲ್ಲ ಅಂತ. ಆಮೇಲೆ ಇಲ್ಲ ಇನ್ಮೇಲೆ ಹೇಳ್ತೀನಿ ಅಂತ. ಆಮೇಲೆ ಅವರು ಒಂದು ಪದ್ಯ ಹೇಳ್ಕೊಟ್ಟಿದ್ರು, ನಮ್ಮ ದೇಶ ಭಾರತ. ಅದು ನಂಗೆ ತುಂಬಾ ಇಷ್ಟ ಆ ಹಾಡು. ಅದು ಎಷ್ಟು ಚೆನ್ನಾಗಿ ಹೇಳ್ತಿದೆ ಅಂದ್ರೆ, ಅದು ಸರಿಯಾ ತಪ್ಪ ನಂಗೆ ಗೊತ್ತಿಲ್ಲ. ಭಾರತ ನಮ್ಮ ದೇಶ ಅದರ ಅರಿವು ನನಗಿಲ್ಲ. ಅದ್ರದ್ದು ಇದಿತ್ತಲ್ಲ ಸಾಹಿತ್ಯ, ಅದು ನನಗೆ ತುಂಬಾ ಇಷ್ಟ ಆಗ್ತಿತ್ತು. ಜೋರಾಗಿ ನಮ್ಮ ದೇಶ ಭಾರತ ಕೇಳಿರೆಲ್ಲ ಹಿಗ್ಗುತ್ತ, ಹಾಲು ಹರಿವ ದೇಶವೋ ಜೇನು ಸುರಿವ ದೇಶವೋ ನಮ್ಮ ದೇಶ ಭಾರತ. ಅದು ನಿಂಗೆ ರಾಘವ ಹೇಳಕ್ ನಂಗೆ ಬಹಳ ರೋಮಾಂಚನ ಅಲ್ವಾ. ಅದು ನೋಡಿ ಅದ್ರ ಸಾಹಿತ್ಯ ಎಷ್ಟು ಚಂದ. ಈಗ ನಮ್ಮ ಕಡೆ ಹಾಲು ಜೇನು ಎಲ್ಲ ನಾವು ನೋಡಿದರೆ, ಯಾಕೆಂದ್ರೆ ಜೇನನ್ನ ನಾವು ಎಲ್ಲ ನಮ್ಮ ಅಯ್ಯ ಆಕ್ಚುಲಿ ಜೇನನ್ನ ಮಡಿಕೆಯಲ್ಲಿ ಕಟ್ಟಿಸ್ತಿದ್ರು. ಅದಕ್ಕೆಲ್ಲ ಜೇನ್ ಮೇಣ ಎಲ್ಲ ಸವರಿ ಅಲ್ಲಿ ಗಿಡಗಂಟೆಗಳಿರೋ ಕಡೆ ಇಟ್ಟರೆ
ಜೇನ್ ಕಟ್ಕೊಳ್ತಿತ್ತು. ಓಕೆ. ಅದನ್ನ ರಾತ್ರಿ ಹೋಗಿ ಮುಸ್ಕಾಕೊಂಡು ಹೋಗಿ ಇದೊಂದು ಇದು ಕಂಬಳಿ ಮುಸ್ಕಾಕೊಂಡು ಹೋಗ್ಬೇಕು, ಅದು ಕಚ್ಚೋದಿಲ್ಲ ಅಂತ. ಅದೆಲ್ಲ ಇದನ್ನ ಹುಳ ಎಲ್ಲ ಕೆಳಗೆ ಬಿಡಿಸಿ, ಅರ್ಥ ಆಯ್ತಾ, ಮಡಕೆ ತೆಗೆದು ಅರಿಗಟ್ಟಿರ್ತದೆ ಹೀಗೆ, ಅದನ್ನೆಲ್ಲ ಬಿಡಿಸ್ಕೊಂಡು ಒಂದು ಪಾತ್ರೆ ಒಳಗೆ ಹಾಕೊಂಡು ಬಂದು ಮನೇಲಿ ಹಿಂಡೋರು. ಅದನ್ನ ನೋಡಿದ್ದೆ. ಅದಕ್ಕೆ ನನಗೆ ಅದು ಬಹಳ ಇಷ್ಟ ಆಗೋದು ಹಾಡು, ಜೇನು ಹರಿಯುವ ದೇಶವು ಅಂತ. ಎಷ್ಟು ಚಂದ ಅಲ್ಲ ಅದು.